ಸರಿ, ಬರುವಂತ 8ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತಾ ಇದ್ರಿ. ರಾಜ್ಯ ಸರ್ಕಾರಕ್ಕೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ನಿಮ್ಮ ಬೇಡಿಕೆಗಳನ್ನ ಇಟ್ಟು ಹೋರಾಟ ಮಾಡಿದ್ರಿ. ಸರ್ಕಾರ ಭರವಸೆ ಕೊಟ್ಟು ಸುಮ್ಮನಾಗಿತ್ತು. ಈಗ ಬೃಹತ್ ಹೋರಾಟಕ್ಕೆ ಮುನ್ನುಡಿ ಬರೀತಾ ಇದ್ದೀರಿ. ರಾಜ್ಯದ ಎಲ್ಲಾ ಪಾಲಿಕೆ ನೌಕರರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಹೇಗಿರುತ್ತೆ ಹೋರಾಟ ಮತ್ತೆ ನಿಮ್ಮ ಪ್ರಮುಖ ಬೇಡಿಕೆಗಳೇನು? ಸರ್, ಕರ್ನಾಟಕ ರಾಜ್ಯದ 10 ಮಹಾನಗರ ಪಾಲಿಕೆ ಹುಬ್ಳಿ, ಧಾರವಾಡ, ಗುಲ್ಬರ್ಗ, ಬೆಳಗಾಮು, ಶಿವಮೊಗ್ಗ, ಮೈಸೂರು, ತುಮಕೂರು, ಮಂಗಳೂರು ಈ ಥರ ಎಲ್ಲ ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳು ನಿಶಬ್ದವಾಗಿರುತ್ತೆ. ಅದರ ಜೊತೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗಳು ಸಹ ಕೈ ಜೋಡಿಸಿದೆ. ಕಾರಣ ಏನಂದರೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಕಳೆದ 13 ವರ್ಷಗಳಿಂದ ತಿದ್ದುಪಡಿ ಆಗಿಲ್ಲ. ಇದರಿಂದ ಅವ್ರಿಗೇನಾಗಿದೆ, 10 ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡೋರಿಗೆ ಮುಂಬಡ್ತಿಗಳಿಗೆ ಮತ್ತು ಎರವಲು ಸೇವೆ ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ. ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಮತ್ತು ಉಚ್ಚ ನ್ಯಾಯಾಲಯದ ಆದೇಶಗಳು ಏನನ್ನುತ್ತೆ, ಒಬ್ಬ ನೌಕರರಿಗೆ ಅವರ ಸೇವಾ ಅವಧಿಯಲ್ಲಿ 3 ಮುಂಬಡ್ತಿಗಳು ಕೊಡಬೇಕು ಅನ್ನೋ ನಿಯಮ ಇದೆ. ಇದನ್ನೆಲ್ಲ ಗಾಳಿಗೆ ತೂರಿ ಇವತ್ತವರೆಗೂ ಯಾವುದೇ ರೀತಿ ಕ್ರಮ ಜರುಗಿಸದೇ ಇರೋದ್ರಿಂದ ಪ್ರಮುಖವಾಗಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿ, ಆಮೇಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 1976 ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಲ್ಲಿ ಏನು ಮಂಜೂರಾತಿ ಹುದ್ದೆಗಳಿದೆಯೋ ಈ ತಲವರೆವರೆಗೂ ಅದೇ ಹುದ್ದೆ ಇದೆ. ಹಾಗಾಗಿ ಈಗ ಅದಾದಮೇಲೆ 1976 ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಆದಾಗ 66 ವಾರ್ಡ್ ಇತ್ತು. ತಿರ್ಗಾ ಆಮೇಲೆ 98 ವಾರ್ಡ್ ಆಯಿತು, ಆಮೇಲೆ 198 ವಾರ್ಡ್ ಆಯಿತು, 225 ವಾರ್ಡ್ ಆಯಿತು. ಈ ಗ್ರೇಟರ್ ಬೆಂಗಳೂರು ಆದರೂ ಸಹ ಪಾಲಿಕೆಯಲ್ಲಿ ಕೇವಲ 3200 ಕಾಯಂ ಅಧಿಕಾರಿ ನೌಕರು ಮಾತ್ರ ಇದ್ದಾರೆ. ಒಟ್ಟು 13,000 ಚಿಲ್ಲರೆ ಮಂಜೂರಾತಿ ಹುದ್ದೆಗಳಿದ್ದರೂ ಸಹ ಪಾಲಿಕೆಯಲ್ಲಿ ಯಾವುದೇ ರೀತಿ ನೇರ ನೇಮಕಾತಿ ಆಗದೇ ಇರೋದ್ರಿಂದ ಬೆಂಗಳೂರಿನ ನಾಗರಿಕರಿಗೆ ಎಲ್ಲೋ ಒಂದು ಕಡೆ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರ ಮೇಲೆ ಅಸಮಾಧಾನ ಆಗ್ತಾಯಿದೆ ವಿನಃ ಬೇರೆ ಕಾರಣಗಳೇನಿಲ್ಲ. ಹಾಗಾಗಿ ನಾವು ಬೆಂಗಳೂರಿನ ನಾಗರಿಕರಿಗೆ ಮತ್ತು ತಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ಳೋದೇನೆಂದರೆ, ಏನು ಪಾಲಿಕೆಯಲ್ಲಿ ಖಾಲಿ ಇದೆಯಲ್ಲ ಹುದ್ದೆಗಳು, ಅದನ್ನು ಭರ್ತಿ ಮಾಡಿಬಿಟ್ರೆ ಬೆಂಗಳೂರು ನಾಗರಿಕರಿಗೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಕೊಡ್ಬೋದು. ಮತ್ತು ಯಂಗ್ಸ್ಟರ್ಸ್ ಏನು ಡಿಗ್ರಿ ಮಾಡಿರ್ತಾರೋ ಅವ್ರಿಗೂ ನೇರ ನೇಮಕಾತಿ ಆಗುತ್ತೆ. ಮತ್ತು ಬೇರೆ ಬೇರೆ ನಮ್ಮದು ಇನ್ನು ಆರೋಗ್ಯ ಸಂಜೀವಿನಿ ಮತ್ತು ಅಮಾನತುಗಳು ಮತ್ತು ಕಾನೂನು ಬಾಹಿರವಾಗಿ ಎರವಲು ಸೇವೆ ಅವನ್ನೆಲ್ಲ ಹಾಕಿ ಪ್ರಮುಖ ಬೇಡಿಕೆಗಳನ್ನಿಟ್ಟು ನಾವು 8ನೇ ತಾರೀಕಿಂದ ಬೃಹತ್ ಮಟ್ಟಿಗೆ ಸಾಮೂಹಿಕ ರಜೆ ಹಾಕಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಎಲ್ಲ ಜಿಲ್ಲೆಗಳಿಂದ ಆಯಾ ಜಿಲ್ಲೆಗಳಲ್ಲೇ ಮಾಡ್ತಾ ಇದ್ದಾರಾ ಅಥವಾ? ಇಲ್ಲ, ಪದಾಧಿಕಾರಿಗಳು ಮತ್ತು ಕೆಲವು ನೌಕರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇನ್ನು ಸಂಬಂಧಪಟ್ಟ ಮಹಾನಗರ ಪಾಲಿಕೆಯಲ್ಲೇ ಬೃಹತ್ ಪ್ರತಿಭಟನೆ ಅಲ್ಲಿರೋ ನೌಕರು ಮಾಡ್ತಾರೆ. ಒಟ್ಟಾರೆ ಎಲ್ಲ ಕೆಲಸ ಕಾರ್ಯಗಳು ನಮ್ಮ ನ್ಯಾಯಯುತ ಬೇಡಿಕೆ ಈಡೇರೋವರೆಗೂ ಯಾವುದು ಕೆಲಸ ಮಾಡಲ್ಲ. ಸ್ವಚ್ಛತೆ ಆಗ್ಬೋದು, ತೆರಿಗೆ ಸಂಗ್ರಹ ಆಗ್ಬೋದು, ಯಾವುದೇ ಸಾರ್ವಜನಿಕ ಮೂಲಭೂತ ಸೌಕರ್ಯ ಕೊಡೋ ಕೆಲಸ ಕಾರ್ಯಗಳು ಎಲ್ಲ ನಿಶಬ್ದವಾಗಿರುತ್ತೆ. ಖಂಡಿತ 10 ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ನಮ್ಮ ವ್ಯಾಪ್ತಿಗೆ ಬರ್ತಾರೆ. ಬೆಂಗಳೂರದ್ದು ನಮ್ಮ ಪೌರ ಕಾರ್ಮಿಕರು ಮುಖಂಡರ ಜೊತೆ ಸಂಜೆ ಚರ್ಚೆ ಮಾಡಿ ಅವರ ಬೆಂಬಲವನ್ನು ತೊಗೊಂಡು ಎಲ್ಲ ಕೆಲಸಕ್ಕೂ ನಾವು ಸ್ಥಗಿತ ಮಾಡೋದಕ್ಕೆ ಖಂಡಿತ ಸರ್. ಇನ್ನೊಂದು ಏನಂದರೆ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇರೋದ್ರಿಂದ, ನಮ್ಮ AEE ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಅವ್ರ ಮುಖಾಂತರ ಪೌರ ಕಾರ್ಮಿಕರಿಗೆ ಹೇಳ್ತೀವಿ, ನಮಗೆ ಈ ರೀತಿ ಅನ್ಯಾಯ ಆಗ್ತಾಯಿದೆ. ನೇರ ನೇಮಕಾತಿಗಳೆಲ್ಲ ಸಾಕಷ್ಟು ಹಲವಾರು ಇದರಲ್ಲಿ ಹೆಲ್ತ್ ಕಾರ್ಡ್ ವ್ಯವಸ್ಥೆ ಇಟ್ಟಿದ್ದೀವಿ. ಅವೆಲ್ಲ ಬರೋದ್ರಿಂದ ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಅವ್ರು ಮಂದಟ್ಟು ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತ ಮಾಡ್ತೀವಿ. ಆರೋಗ್ಯ ಸೇವೆ ಖಂಡಿತ ಆರೋಗ್ಯ ಸೇವೆ ಎಲ್ಲ ನಮ್ಮ ಯೂನಿಯನ್ಗೆ ಸಂಬಂಧಪಡ್ತಾರೆ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ. ಸರ್, ಇದು ಒಂದು ದಿನದ ಮಟ್ಟದ ಪ್ರತಿಭಟನೆ. ಸರ್, ನಾವು ಏನು ತೀರ್ಮಾನ ಮಾಡಿರೋದಂದರೆ, ನಮ್ಮ ನ್ಯಾಯಯುತ ಬೇಡಿಕೆ ಈಡೇರೋವರೆಗೂ ನಾವು ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಕೇಂದ್ರ ಕಚೇರಿನ ಅಥವಾ ಫ್ರೀಡಂ ಪಾರ್ಕ್? ಇಲ್ಲ, ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ ಸರ್. ಇದಕ್ಕೇನು ಪರ್ಮಿಷನ್ ಕೊಟ್ಟಿದೆಯಾ ಸರ್ಕಾರ? ಇಲ್ಲ, ಫ್ರೀಡಂ ಪಾರ್ಕ್ಗೆ ಈಗ ಹೈಕೋರ್ಟ್ ಡೈರೆಕ್ಷನ್ ನಮಗೆ BBMP ಕೇಂದ್ರ ಕಚೇರಿಯಲ್ಲೇ ಮಾಡ್ತೀವಿ. ಕೊಟ್ಟರೆ ನಾವು ಎಲ್ಲ ಥರ 4-5 ಅಜೆಂಡಾ ಇಟ್ಕೊಂಡು ಮಾಡ್ತೀವಿ ಸರ್. ಮನೇಲೇ ಇರೋಕ್ಕೂ ರೆಡಿ, ಫ್ರೀಡಂ ಪಾರ್ಕಲ್ಲಿ ಇರೋಕ್ಕೂ ರೆಡಿ, ಹೆಡ್ ಆಫೀಸಲ್ಲಿ ಮಾಡಿದ್ರೆ ಹೆಡ್ ಆಫೀಸಲ್ಲಿ ಮಾಡೋಕ್ಕೂ ರೆಡಿ. ಅಲ್ಲಿ ಏನು ಯಾವುದೇ ಹೋರಾಟ ಮಾಡಿದ್ರು ಬೆಂಗಳೂರು ನಗರದ ಫ್ರೀಡಂ ಪಾರ್ಕಲ್ಲಿ ಮಾಡಬೇಕು ಅಂತಿದೆ. ಉಚ್ಚ ನ್ಯಾಯಾಲಯದ ಆದೇಶಗಳಿದೆ. ಹಾಗಾಗಿ ನಾವು ಆದೇಶದ ಪ್ರಕಾರ ಪಾಲನೆ ಮಾಡಿದ್ವಿ, ಅನುಮತಿ ತೊಗೊಂಡಿದ್ವಿ. ಸರ್ಕಾರ ಬೇಡಿಕೆ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟು ಸುಮ್ಮನೆ ಆಗ್ತಿರುವಂಥದ್ದು ಯಾಕೆ ಅಂತೇಳಿ ಸರ್? ಈಗ ಆದರೆ ಅವರು ಭರವಸೆ ಅಂದರೆ ಸುಮ್ಮನೆ ಕರೆಸಿ ಮಾತಾಡ್ತಾರೆ, ಪ್ರಯೋಜನ ಆಗಲ್ಲ ಸರ್. ಅದು ಕಾರ್ಯರೂಪಕ್ಕೆ ತರಬೇಕಲ್ಲ. ಕಾರ್ಯದರ್ಶಿ ಹತ್ರ ಇದೆಯಲ್ಲ, ಅವ್ರ ಹತ್ರ ದೀಪಾ ಚೋಳನ್ ಮೇಡಮ್ ಹತ್ರ ಇದೆ. 2-3 ವರ್ಷದಿಂದ ಇಟ್ಕೊಂಡು ಕೂತಿದ್ದಾರೆ. ಅವ್ರಿಗೆ ನಾವು ಸಂಘಟನೆಯಿಂದ ಹೋದರೆ ಯಾವ ರೀತಿ ಸಕಾರಾತ್ಮಕ ಸ್ಪಂದಿಸಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗಿನ್ನೂ. ಹಾಗಾಗಿ ಅದನ್ನೆಲ್ಲ ನಾವೆಲ್ಲ ತುಂಬ ಚರ್ಚೆ ಮಾಡಿ ತುಂಬ ನೋವಿಂದ ಹೇಳ್ಕೊಂಡು ನಾವು ಇದು ತೀರ್ಮಾನ ಮಾಡಿದ್ವಿ. 8ನೇ ತಾರೀಕು ನೀವು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದೀರಿ. ಈ ಬೆಂಗಳೂರು ಸೇರಿದಂತೆ ಮಹಾನಗರ ಪಾಲಿಕೆಗಳ ನಾಗರಿಕರಿಗೆ ನೀವೇನು ಮನವಿ ಮಾಡ್ಕೊಳ್ತೀರಾ? ಯಾವ ಸೇವೆ ಸಿಗಲ್ವಲ್ಲ ಸರ್? ಸೇವೆ ಸಿಗಲ್ಲ. ಆದರೆ 1 ದಿನ 2 ದಿನ ನಮಗೇನಾದರೂ ನಾವು ಆ ರಜಾ ಅವಧಿಯಲ್ಲಿ 1.5 ಗಂಟೆ 2 ಗಂಟೆಗಳ ಕಾಲ ರಜಾ ದಿನಗಳೆಲ್ಲ ಕಾಲ ಹೆಚ್ಚು ಕೆಲಸ ಮಾಡಿ, ಏನು ಬೆಂಗಳೂರು ನಾಗರಿಕರಾಗ್ಬೋದು, 10 ಮಹಾನಗರ ಪಾಲಿಕೆ ನಾಗರಿಕರಿಗೆ ಹೆಚ್ಚಿನ ರೀತಿಯಲ್ಲಿ ರಜಾ ದಿನ ಎಲ್ಲ ಕೆಲಸ ಮಾಡಿ, ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಿ ಅವರಿಗೆ ಕೆಲಸ ಮಾಡಿ ಸೇವೆ ಕೊಡೋದಕ್ಕೆ ತೀರ್ಮಾನ ಮಾಡ್ಕೊಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.